ಕೊಟ್ಟು ಕರುಣಿಸಿ ಕಾಪಾಡುವಮ್ಮ ಎಂದು ಬೇಡಿಕೊಂಡೆ. ನನಗೆ ನಗು ಬರ್ತಾ ಇದೆ ತಂಗಿ ನಿನ್ನ ಮಾತು. ಯಾಕಣ್ಣ? ದೇವರು ಕರುಣಿಸಿದ ಸದ್ಬುದ್ಧಿ ಎಲ್ಲರಿಗೆ ಆವರಿಸಿದ್ರು, ಹೀಗೇಕೆ ಆಗುತ್ತಿತ್ತಮ್ಮ ಈ ಜಗದ ಪರಿಸ್ಥಿತಿ? ಅಂದ್ರೆ ಏನನ್ನ? ದೇವರು ಇಲ್ಲ ಅಂತ ಹೇಳುತ್ತಿದ್ದೇನನ್ನ? ದೇವರು ಇಲ್ಲವೆಂದು ನಾನು ಹೇಳುತ್ತಿಲ್ಲಮ್ಮ. ದೇವರು ಎಂಬುದು ಅದೊಂದು ಆಗೋಚರ ಶಕ್ತಿ. ಅವನಿಗೆ ಹುಟ್ಟು ಸಾವುಗಳಿಲ್ಲ, ಹಸಿವು ನಿದ್ದೆ ನೀರಡಿಕೆ ಇಲ್ಲ. ಈ ದೇವರೆಂಬ ಶಿಲೆಯಲ್ಲಿ ನಾವು ನಿತ್ಯ ಚೈತನ್ಯವನ್ನೇ ಕಾಣಬೇಕು ವಿನಃ ಏಕಲವ್ಯಂತರ ಮೂರ್ತಿಯಲ್ಲಿ ಅದ್ಭುತ ಶಕ್ತಿಯನ್ನು ಪಡೆದುಕೊಳ್ಳಬೇಕು. ಅಂದಾಗ ಮಾತ್ರ ನಾವು ದೇವರನ್ನು ಕಾಣುತ್ತೇವೆ. ಅಂದ್ರೆ ಏನನ್ನ? ದೇವರು ಇಲ್ಲ ಅಂತ ಅನ್ನೋರು ಈ ಜಗದಲ್ಲಿ ಇರುವರೇ ಎಂದು ಕೇಳ್ತೀಯಲ್ಲಮ್ಮ. ಈ ಜಗದ ಜನ ದೇವರಿದ್ದಾನೆ ಎಂದು ನಂಬಿದರೆ ಇಂದು ಅಮಯಕ ಹೆಣ್ಣಿನ ಶೀಲ ಪ್ರಾಣ ಹೋಗುತ್ತಿದ್ದೆ, ಕೊಲೆ ಸುಲಿಗೆ ಆಗುತ್ತಿದ್ದೆ. ಹೇಳು ತಂಗಿ, ಹೇಳು. ಇಲ್ಲ ಅಣ್ಣ, ಇಲ್ಲ ಅಂದಾಗ ಇನ್ನು ಲಂಚ ಹೋಗಿಲ್ಲ, ಭಯೋತ್ಪಾದನೆ ನಿಂತಿಲ್ಲ, ಜಾತಿ ಬೇರು ಕಿತ್ತಿಲ್ಲ. ಈ ಜಾತಿಯು ನಿಂದನೆ ಹಿಂದಲೆ ಎಂದು ನನಗೆ ಅಪ್ಪನ ಉನ್ನತ ಸ್ಥಾನ ಬಿಟ್ಟು ನನಗೆ 4ನೇ ಸ್ಥಾನ ನೌಕರಿ ಕೂಡ ಹತ್ತಿದೆ ಇಂದಿನ. ಅದಕ್ಕಾಗಿ ಧಿಕ್ಕಾರ ನೀಡಿ ನಾನು ಪೊಲೀಸ್ ಇಲಾಖೆಗೆ ಬಯಸಿ ಬಂದಿದ್ದೇನಮ್ಮ, ಬಯಸಿ ಬಂದಿದ್ದೇನೆ. ಯಾಕಣ್ಣ ಹೀಗೆ ಮಾಡಿ ಬಂದಿರುವೆ ಅಣ್ಣ? ಹೀಗೆ ಮಾಡಿ ಬಂದಿರುವೆ? ನನ್ನ ನಿಶ್ಚಯ ಇಚ್ಛಾಶಕ್ತಿ ಮುಂದೆ ಅವರ ಕೊಡುವ ನೌಕರನಿಗೆ ಚಪ್ಪಲಿ ಸಮಾನ, ಚಪ್ಪಲಿ ಸಮಾನ. ನನಗೆ ದೇವರು ಕೊಟ್ಟ ಬಲವಾದ 2 ರಟ್ಟೆಗಳಿವೆ. ಈ ತಾಯಿ ಶಕ್ತಿಯಿಂದ ಹೊಟ್ಟೆ ತುಂಬಿಸಿಕೊಳ್ಳುತ್ತೇನೆ ಈ ಸಮಾಜದಲ್ಲಿ. ಇರ್ಲಿ ಬಾರಣ್ಣ, ಇವತ್ತು ರಾಖಿ ಹಬ್ಬ. ಈ ನಿನ್ನ ತಂಗಿಯಿಂದ ರಾಖಿ ಕಟ್ಟಿಸಿಕೊಳ್ಳಿ. ಆಯ್ತು, ಕಟ್ಟು ಬಾರಮ್ಮ. ಪ್ರೀತಿ ಹೀಗೆ ಅಮರವಾಗಿರಲಿ, ನಿಮ್ಮ ಕೀರ್ತಿ ಹೀಗೆ ಶಾಶ್ವತವಾಗಿ ಉಳಿಯಲಿ, ಕಲಿಯುಗದ ಕೃಷ್ಣನೆಂಬ ನಾಮ ಹರಡಲಿ ಅಣ್ಣ. ನಿನ್ನ ಆರೈಕೆ ಯಶಸ್ವಿ ಆಗಲೆಂದು ನಮ್ಮ ಆಸೆ ತಂಗಿ. ಈ ಸಮಾಜದಲ್ಲಿ ಧರ್ಮವಿದೆ, ಅದರಲ್ಲಿ ದೇವರಿದ್ದಾನೆ ಎಂಬ ನುಡಿ ಸತ್ಯವಾಗಿರಿಸಿ, ಅರ್ಜುನನೆಂಬ ಅಳಿಯನಿಂದ ಅನ್ಯಾಯ ಅಧೋಗತಿಸಿ, ಇಲ್ಲಿ ಮತ್ತೆ ನಾನು ಹೊಸ ನಾಡನ್ನು ಕಟ್ಟದಿದ್ದರೆ ನಾನು ನಿನ್ನ ಅಣ್ಣನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಿಲ್ಲ, ಸಾರ್ಥಕವಿಲ್ಲ. ಇದೇ ಈ ನಿನ್ನ ಅಣ್ಣನ ಆಸೆ. ಬಾರಮ್ಮ ತಂಗಿ, ಈ ಹಣ್ಣನಿಗೆ ರಾಖಿ ಕಟ್ಟಿದ ವರ್ಷದಲ್ಲಿ ಆನಂದ ವರ್ಷದಲ್ಲಿ ಆಯ್ತಣ್ಣ.
ನೀ